ಸಂವಿಧಾನ ವಿರೋಧಿ ಚಿಂತನೆಯ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಕ್ಷಣವೇ ತನ್ನ ಹುದ್ದೆಗೆ ರಾಜೀನಾಮೆ ನೀಡಬೇಕು ಎಂದು ಎಸ್ಡಿಪಿಐ ಪುತ್ತೂರು ವಿಧಾನಸಭಾ ಕ್ಷೇತ್ರ ಸಮಿತಿ ಅಧ್ಯಕ್ಷ ಕೆಎಸ್ ಸಿದ್ದಿಕ್ ಆಗ್ರಹಿಸಿದರು. ಅಂಬೇಡ್ಕರ್ ನಿಮಗೆ ಫ್ಯಾಷನ್ ಆದರೆ, ಸಾಹೇಬರು ನಿಮಗೆ ಅಸಹ್ಯವಾದರೆ, ದೇಶದ್ರೋಹಿಗಳು ನೀವಲ್ಲವೇ? ಅವರು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನಗರ ಸಮಿತಿ ವತಿಯಿಂದ ದರ್ಬೆಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಅವಮಾನ ಮಾಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಹೇಳಿಕೆಯನ್ನು ವಿರೋಧಿಸಿ ನಡೆಸಲಾದ ಪ್ರತಿಭಟನೆಯಲ್ಲಿ ಮಾತನಾಡಿದರು. ಡಾಕ್ಟರ್ ಅಂಬೇಡ್ಕರ್ ಅವರ ಬಗ್ಗೆ ಅಮಿತ್ ಶಾ ಅವರು ಪಾರ್ಲಿಮೆಂಟ್ನಲ್ಲಿ ನೀಡಿರುವ ಹೇಳಿಕೆಯನ್ನು ವಿರೋಧಿಸಿ ದೇಶಾದ್ಯಂತ ಪ್ರತಿಭಟನೆಗಳು ನಡೆಯುತ್ತಿದೆ. ಅದರ ಭಾಗವಾಗಿ ಪುತ್ತೂರಿನಲ್ಲಿಯೂ ಈ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಅಂಬೇಡ್ಕರ್ ಅವರಿಗೆ ಮಾಡಿರುವ ಅವಮಾನವನ್ನು ಎಂದಿಗೂ ಸಹಿಸಲು ಸಾಧ್ಯವಿಲ್ಲ. ತಕ್ಷಣವೇ ಅಮಿತ್ ಶಾ ಕ್ಷಮೆ ಕೇಳಬೇಕು ಹಾಗೂ ತನ್ನ ಹುದ್ದೆಗೆ ರಾಜೀನಾಮೆ ನೀಡಬೇಕು. ಇಲ್ಲದಿದ್ದಲ್ಲಿ ಎಸ್ಡಿಪಿಐ ವತಿಯಿಂದ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆ ಪ್ರಯುಕ್ತ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾವು ಕೂಡ ದೇಶದ ಎಲ್ಲ ಕಡೆಗಳಲ್ಲೂ ಕೂಡ ಈ ಫ್ಯಾಸಿಸ್ಟ್ ಶಕ್ತಿ ಗೋಮುಖ ವ್ಯಾಘ್ರ ಅಮಿತ್ ಶಾ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದೆ. ಅದರ ಭಾಗವಾಗಿ ಪುತ್ತೂರಿನ ದರ್ಬೆ ಸರ್ಕಲ್ ನಲ್ಲಿ ನಗರ ಸಮಿತಿ ವತಿಯಿಂದ ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆಗೆ ಪ್ರಪ್ರಥಮವಾಗಿ ನಮ್ಮ ದೇಶದ ಗೌರವಾನ್ವಿತ ದೇಶ, ಇಡೀ ಪ್ರಪಂಚಕ್ಕೆ ಮಾದರಿಯಾದಂತಹ ಬೇರೆ ಯಾವ ದೇಶದಲ್ಲೂ ಕೂಡ ಕಂಡು ಕಾಣದ ರೀತಿಯ ಅದ್ಭುತವಾದಂತಹ ಒಂದು ಸಂವಿಧಾನವನ್ನ ರಚಿಸಿದಂತಹ ಆ ಸಂವಿಧಾನದಡಿಯಲ್ಲಿ ಹೋಗುವಂತಹ ಭಾರತ ದೇಶಕ್ಕೆ ದುರಾದೃಷ್ಟವಶಾತ್ ಇಂದಿನ ಆಡಳಿತಕ್ಕೆ ಗೃಹ ಮಂತ್ರಿಯಾಗಿ ಒಬ್ಬ ಗುಂಡಾ ಇದರಲ್ಲಿ ಗಡಿಪಾರು, ಒಂದು ರಾಜ್ಯದಿಂದ ಗಡಿಪಾರು ಹೊಂದಿದಂತಹ 10 ಕ್ರಿಮಿನಲ್ ಮೊಕದ್ದಮೆಗಳು ದಾಖಲಾಗಿರುವಂತಹ ಒಂದು ವ್ಯಕ್ತಿಯ ಕೈಯಲ್ಲಿ ಇಂಡಿಯಾದ ಗೃಹ ಇಲಾಖೆ ಇದೆ ಅಂತ ಹೇಳುವುದು ಬಹಳ ದುರಾದೃಷ್ಟ, ಬಹಳ ಬೇಸರವಾಗಿರ್ತದೆ. ಈ ದೇಶದ ದುರಾವಸ್ಥೆ ಕೂಡ ಆಗಿರ್ತದೆ. ಇಂತಹ ಒಂದು ವ್ಯಕ್ತಿಯಿಂದ ಈ ದೇಶದ ಶಿಲ್ಪಿ, ಕೇವಲ ಸಂವಿಧಾನದ ಶಿಲ್ಪಿಯಲ್ಲ ಅವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಇಂಡಿಯಾವನ್ನ ನಿರ್ಮಿಸಿಕೊಟ್ಟವರು. ಇಂಡಿಯಾ ದೇಶಕ್ಕೆ ಸ್ವಾತಂತ್ರ್ಯಕ್ಕೆ ಬೇಕಾಗಿ ಅದೆಷ್ಟೋ ಲಕ್ಷಾಂತರ ಮಂದಿ, ಸಾವಿರಾರು ಮಂದಿ ಇಲ್ಲಿ ದೇಹವನ್ನು ತ್ಯಾಗ ಮಾಡಿದ್ದಾರೆ, ಪ್ರಾಣವನ್ನು ಕೊಟ್ಟಿದ್ದಾರೆ. ಇಡೀ ದೇಶ ಯಾವುದೇ ಜಾತಿ, ಧರ್ಮ, ಮತ ಭೇದವಿಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬೇಕಾಗಿ ಹೋರಾಟ ಮಾಡಿದರು. ಆದರೆ ಅದರ ನಂತರ ಈ ದೇಶ ಯಾವ ರೀತಿ ಮುಂದಕ್ಕೆ ಹೋಗಬೇಕು ಅಂತೇಳಿ ಈ ದೇಶದ ಸಂವಿಧಾನ, ಈ ದೇಶದ ಕಾನೂನು ಕೈಗಟ್ಟೆಗಳು ಯಾವ ರೀತಿ ಇರಬೇಕು ಅಂತೇಳಿ ಅದಕ್ಕೆ ಇಂಡಿಯಾ ದೇಶ ಕಂಡುಕೊಂಡದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ತಾರೆ. ಆ ಸಂದರ್ಭದಲ್ಲಿ ಆಗಿನ ಫ್ಯಾಸಿಸ್ಟ್ ಶಕ್ತಿಗಳು, ಈಗಿನ ಅಮಿತ್ ಶಾ ಅವರ ಅಡಿಯಾಳುಗಳು ಇಲ್ಲಿ ಅಂಬೇಡ್ಕರ್ ಅವರಲ್ಲದೆ ಇನ್ನೊಬ್ಬರು ಈ ಜಾಗದಲ್ಲಿ ಇರ್ತಿದ್ದಾರೆ. ಅವರು ತಮ್ಮ ಮನುಸ್ಮೃತಿಯ ಸಂವಿಧಾನವನ್ನು ಇಲ್ಲಿ ತರ್ತಿದ್ರು. ಕೇವಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆಯ ಮೊದಲ ವ್ಯಕ್ತಿಯಾದ ಕಾರಣ
ಅವರ ಯಾವುದೇ ಒಂದು ಮನುಸ್ಮೃತಿಯ ಒಂದು ಶಬ್ದವೂ ಕೂಡ ಆ ಸಂವಿಧಾನದಲ್ಲಿ ಬರಲಿಲ್ಲ. ಅದಾಗಿರ್ತದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಂತಹ ಈ ಸಂವಿಧಾನ. ನೋಡಿ, ಅಮಿತ್ ಶಾ ಅವರು ಅಕಸ್ಮಾತ್ ಆಗಿ ಹೇಳಿದ್ದಲ್ಲ ಮಾತು. ಒಬ್ಬ ಗೃಹ ಮಂತ್ರಿ ಇಡೀ ದೇಶದ ಎಲ್ಲಾ ಕಾನೂನುಗಳನ್ನು ಸುವ್ಯವಸ್ಥೆ ಕಾಪಾಡಬೇಕಾದ ವ್ಯಕ್ತಿ ಅಕಸ್ಮಾತ್ ಆಗಿ ಅದು ಬಂದ ಶಬ್ದ ಅಲ್ಲ, ಅಂಬೇಡ್ಕರ್ 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 ಅಂತೇಳಿ ತನ್ನ ಹೃದಯದಲ್ಲಿ, ತನ್ನ ಆಡಳಿತ ವ್ಯವಸ್ಥೆಯಲ್ಲಿ ತಾನು ಬಂದಂತಹ ಆ ಪ್ಯಾಸಿಸ್ಟ್ ಶಕ್ತಿ ಅಡಿಯಲ್ಲಿ ಇದು ಯಾವಾಗಲೂ ಅವರ ಇಂಟರ್ನಲ್ ಸಭೆಗಳಲ್ಲಿ ಈ ಮಾತುಗಳು ಬರ್ತಾ ಇದೆ. ಹೊರಗೆ ಮಾತ್ರ ಡಾಕ್ಟರ್ ಬಾಬಾ ಸಾಹೇಬರಿಗೆ ಅಭಿಮಾನ ಕೊಡ್ತಾರೆ ಹೊರತು ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರುವಷ್ಟು ವ್ಯಸನ ಅವರನ್ನು ಕಂಡ್ರೆ ಆಗದು. ಇಲ್ಲಿಯ ಮುಸಲ್ಮಾನರಿಗಿಂತಲೂ ಅವರಿಗೆ ಮುಸಲ್ಮಾನರು ಕೂಡ ಪರಮ ಶತ್ರುವೆ, ಆ ಪ್ಯಾಸಿಸ್ಟ್ ಶಕ್ತಿಗಳಿಗೆ, ಸಂಘ ಪರಿವಾರಕ್ಕೆ. ಅದಕ್ಕಿಂತಲೂ ಜಾಸ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಅವರಿಗೆ ಕೋಪವಿದೆ. ಯಾಕೆಂತ ಹೇಳಿದ್ರೆ ಈ ಸಂವಿಧಾನ ಅಷ್ಟು ಅಚ್ಚುಕಟ್ಟಾಗಿ ಎಲ್ಲ ಜಾತಿ ಧರ್ಮ ಮತ ಭೇದವಿಲ್ಲದೆ ಇಲ್ಲೇ ಇಂಡಿಯಾ ದೇಶದ ಪ್ರಜೆಗಳಿಗೆ ಅವರವರ ಧರ್ಮಕ್ಕನುಗುಣವಾಗಿ ಈ ದೇಶದ ಎಲ್ಲ ಪುರುಷರಿಗೂ ಮಹಿಳೆಯರಿಗೂ ಲಿಂಗ ಇಲ್ಲದವರಿಗೆಲ್ಲರಿಗೂ ಕೂಡ ಸಮಾನತೆ ಒಂದು ಕಾನೂನನ್ನು ರಚಿಸಿಕೊಟ್ಟದ್ದು ಡಾಕ್ಟರ್ ಬಾಬಾ ಅಂಬೇಡ್ಕರ್. ಎಲ್ಲಿಯಾದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿದ್ರೆ ಅವನ ಮನುಸ್ಮೃತಿಯ ಆ ಒಂದು ಜಾತಿಯವರಿಗೆ ಮಾತ್ರ ಈ ಇಂಡಿಯಾ ದೇಶದ ಕಾನೂನು ಬರ್ತಾ ಇತ್ತು. ಹಿಂದೆ ಅದೇ ರೀತಿ ಇತ್ತು. ಅದನ್ನು ವೋಟಿಂಗ್ ಪವರ್ ಒಂದು ಜಾತಿಯವರಿಗೆ, ಎಜುಕೇಶನ್ ಗ್ರಾಜ್ಯುಯೇಟ್ಗೆ ಮಾತ್ರ ಇತ್ತು. ಅದನ್ನೆಲ್ಲ ಹೋರಾಟ ಮಾಡಿಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಿರ್ತಾರೆ ಇಲ್ಲಿ ಎಲ್ಲರಿಗೂ ಸಮಾನತೆಯ ಚುನಾವಣೆಯನ್ನು ತಂದು ಮತದಾನ ಹಕ್ಕನ್ನು ತಂದದ್ದು. ಇದು ಅವರಿಗೆ ಆಗ್ಲಿಲ್ಲ. ಅಲ್ಲಿಂದಲೇ ಸ್ಟಾರ್ಟ್ ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ದೂಷಣೆ ಮಾಡಲಿಕ್ಕೆ. ಎಸ್ಡಿಪಿಐ ಕ್ಷೇತ್ರ ಸಮಿತಿ ಕೋಶಾಧಿಕಾರಿ ಅಬ್ದುಲ್ ಹಮೀದ್ ಸಾಲ್ಮರ ಮಾತನಾಡಿ, ಡಾಕ್ಟರ್ ಅಂಬೇಡ್ಕರ್ ಅವರನ್ನು ನಿಂದನೆ ಮಾಡಿರುವುದು ಖಂಡನೀಯವಾಗಿದೆ. ಅಂಬೇಡ್ಕರ್ ಬಗ್ಗೆ ಬಿಜೆಪಿಗರಿಗೆ ಹಿಂದಿನಿಂದಲೂ ಆಕ್ರೋಶವಿದೆ. ಅಮಿತ್ ಶಾ ಹೇಳಿಕೆಯು ಸಂವಿಧಾನವನ್ನು ಸೆದೆಬಡಿಯುವ ಪ್ರಯತ್ನವಾಗಿದೆ ಎಂದು ಹೇಳಿದರು. ಅಂಬೇಡ್ಕರ್ ವಾದಿಗಳು ಶೋಷಿತ ಜನತೆ ಮತ್ತು ನೇರವಾಗಿ ಅಂಬೇಡ್ಕರ್ ಅವರ ಎದೆಗೆ ಚೂರಿಯನ್ನು ಹಾಕಿದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಬೇಸರ ಆಗ್ತಾ ಇದೆ. ಇವರು ಒಂದು ಮಾತನ್ನ ಸಂಸತ್ತಲ್ಲಿ ಹಾಡ್ತಾರೆ, ಅಂಬೇಡ್ಕರ್ 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 ಅಂತೇಳಿ. ಏನು ಆ ಒಂದು ವ್ಯಸನವನ್ನ ನೀವು ತೋರಿಸ್ತಾ ಇದ್ದೀರಿ. ಆ ಸಂದರ್ಭದಲ್ಲಿ ನಿಮ್ಗೆ ದೇವರ ಹೆಸರನ್ನ ಹೇಳಿದ್ರೆ ಸ್ವರ್ಗ ಪ್ರಾಪ್ತಿ ಆಗ್ಬಹುದು ಅಂತೇಳಿ ಒಂದು ಮಾತನ್ನ ಹೇಳ್ತಾರೆ. ಆದ್ರೆ ಯಾರಿಗೆ ವ್ಯಸನ ಆಗಿದೆ, ಯಾರಿಗೆ ಇದು ರೋಗವಾಗಿದೆ, ಅಂಬೇಡ್ಕರ್ ಎಂಬಂತ ಒಂದು ಬೃಹತ್ ಶಕ್ತಿ, ಅಂಬೇಡ್ಕರ್ ಎಂಬಂತಹ ಒಂದು ವಿಚಾರಧಾರೆ ಯಾರಿಗೆ ರೋಗವಾಗಿದೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಈ ದೇಶದಲ್ಲಿರತಕ್ಕಂತಹ ಬಿಜೆಪಿಗೆ, ಮನುಸ್ಮೃತಿ ಆಡಳಿತ ನಡೆಸುವಂತಹ ಬಿಜೆಪಿ RSS ನವರಿಗೆ ಖಂಡಿತವಾಗಿ ಇದು ರೋಗವಾಗಿದೆ. ಹೊರತು ಈ ದೇಶದ ಶೋಷಿತ, ಮರ್ದಿತ, ದಲಿತ, ಅಲ್ಪಸಂಖ್ಯಾತ ಜನತೆಯ ಪಾಲಿಗೆ ಅಂಬೇಡ್ಕರ್ ಅವರು ಇವತ್ತು ಕೂಡ ಅವರನ್ನ ದೇವರ ಸ್ಥಾನದಲ್ಲಿ ಕಾಣುವಂತಹ ದಲಿತರು, ಶೋಷಿತರು ಈ ದೇಶದಲ್ಲಿ ಇವತ್ತು ಕೂಡ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ ಬಂಧುಗಳೇ. ಕಾರಣ ಅಮಿತ್ ಶಾ ಅವರು ಯಾಕೆ ಈ ಮಾತನ್ನ ಹೇಳಿದೆ ಅಂತ ಹೇಳಿದ್ರೆ ಅವರು ಹೇಳಲಿಕ್ಕೆ ಬಹಳ ಕಾರಣಗಳಿವೆ. ಕಾರಣ ಬಹಳಷ್ಟು ಅಂಬೇಡ್ಕರ್ ಸಂವಿಧಾನವನ್ನು ಇಟ್ಕೊಂಡು ಈ ದೇಶದಲ್ಲಿ ಹಿಂದೂ ಮುಸಲ್ಮಾನ್ ಅಂತೇಳಿ ಮತ್ತು ನೇರವಾಗಿ ಅಂಬೇಡ್ಕರ್ ಮತ್ತು ಮುಸಲ್ಮಾನರವರ ಸಿಲುಕಿಸಿ ನೋಡಿ ಈ ದೇಶದಲ್ಲಿ ಸಂಘರ್ಷಣವನ್ನ ಹುಟ್ಟು ಹಾಕಲಿಕ್ಕೆ ಪ್ರಯತ್ನ ಮಾಡಿದ್ರು. ಆದರೆ ಅದರಲ್ಲಿ ವಿಫಲತೆಯನ್ನ ಕಂಡ್ರು ಮತ್ತು ತನ್ನ ಹಿಂದುತ್ವ ಅಜೆಂಡಾಕ್ಕೆ ಅಂಬೇಡ್ಕರ್ ಅವರ ವಿಚಾರಧಾರೆ ಸೂಟ್ ಆಗ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಅವರು ಅಂಬೇಡ್ಕರ್ ಅವರನ್ನ ದೂಷಿಸದೆ ಬೇರೆಯನ್ನು ಮಾಡಿದರು. ಈ ದೇಶದಲ್ಲಿ, ಪ್ರಪಂಚದಲ್ಲೇ ಬಹುದೊಡ್ಡ ವಿಶಾಲವಾದಂತಹ ಈ ಒಂದು ಜಾತ್ಯತೀತ ಪ್ರಜಾಪ್ರಭುತ್ವ ಇರುವಂತಹ ರಾಷ್ಟ್ರವನ್ನ ಬಹಳಷ್ಟು ಅಚ್ಚುಕಟ್ಟಾಗಿ ಈ ದೇಶದ ಪ್ರತಿಯೊಬ್ಬ ನಾಗರಿಕನು ಸಮಪಾಳು ಪಡೆಯಬೇಕಂತೇಳಿ ಒಂದು ದೊಡ್ಡ ಸಂವಿಧಾನವನ್ನು ಹುಟ್ಟು ಹಾಕಿದಂತಹ ಒಂದು ಮೇಧಾವಿ ಅಂಬೇಡ್ಕರ್ ಅವರು ನಿಖರವಾಗಿ ಅವರಿಗೆ ದೇಶದ ಜಾತಿ ವ್ಯವಸ್ಥೆ ಮತ್ತು ಅಸ್ಪೃಶ್ಯತಾ ವ್ಯವಸ್ಥೆ ಮತ್ತು ಬ್ರಾಹ್ಮಣ ವಿರೋಧಿ ನೀತಿಯನ್ನ, ವಿಚಾರಧಾರೆಯನ್ನ ಬಳಸುವಂತಹ ಈ ದೇಶದ ಮನುಸ್ಮೃತಿಯ ಬಗ್ಗೆ ಅವರಿಗೆ ಬಹಳವಾದಂತಹ ಒಂದು ಜ್ಞಾನವಿತ್ತು. ಅವರಿಗೆ ಖಂಡಿತವಾಗಿಯೂ ಗೊತ್ತಿತ್ತು, ಅವರು ಹುಟ್ಟುವ ಮೊದಲೇ ಈ ದೇಶದಲ್ಲಿ ದಲಿತರು, ಶೂದ್ರರು ಮತ್ತು ಹಿಂದುಳಿದ ವರ್ಗಗಳು ದೇವಾಲಯ ಪ್ರವೇಶಕ್ಕೆ ನಿರಾಕರಿಸಲ್ಪಟ್ಟಿತ್ತು. ಆದರೆ ಯಾವ ದೇವರನ್ನ
ಕರೀಬೇಕಂತೇಳಿ ಅಮಿತ್ ಶಾ ಅವರು ಹೇಳ್ತಾರೋ ಅವರಿಗೆ ಗೊತ್ತುಂಟು ಗೊತ್ತಿಲ್ವ? ಅದೇ ಇದೇ ದೇಶದ ಹಿಂದೂಗಳು ಈ ದಲಿತರನ್ನ, ಈ ಶೂದ್ರರನ್ನ ದೇವಾಲಯ ಪ್ರವೇಶ ಮಾಡಲಿಕ್ಕೆ ಬಿಡಲಿಲ್ಲ. ಕೇವಲ ದೇವಾಲಯ ಪ್ರವೇಶ ಮಾಡಲಿಕ್ಕಲ್ಲ, ದಲಿತರಿಗೂ ಶೂದ್ರರಿಗೂ ಹಿಂದುಳಿದ ಎಲ್ಲ ಜಾತಿ ವರ್ಗಗಳಿಗೂ ದೇವಾಲಯ ಬಿಡಿ, ಕೆರೆಯ ನೀರನ್ನ, ನದಿಯ ನೀರನ್ನ, ಏನು ಬಾವಿಯ ನೀರನ್ನ ಮುಟ್ಲಿಕ್ಕೆ ಬಿಡಿದಂತಹ ಸವರ್ಣೀಯ ವ್ಯವಸ್ಥೆಯ ಅದೇ ಅಲ್ಪಸಂಖ್ಯಾತ ಜೈನ ಸಂತತಿಯಿಂದ ಬಂದಂತಹ ಜೈನ ಜಾತಿಯಿಂದ ಬಂದಂತಹ ಯಾರು ಅಮಿತ್ ಶಾ ಅವರು ಇವರು ಹೇಳ್ತಾರೆ, ಇವತ್ತು ಅಂಬೇಡ್ಕರ್ ಅವರನ್ನು ನೀವು ಸ್ಮರಿಸ್ತಾ ಇದ್ದೀರಿ ಅಂತೇಳಿ. ಖಂಡಿತವಾಗಿಯೂ ಅವರು ಈ ದೇಶದ ಬಹುಸಂಖ್ಯಾತ ಶೋಷಿತರು, ಮರ್ದಿತರು, ದಲಿತರು, ಅಲ್ಪಸಂಖ್ಯಾತರೆಲ್ಲರೂ ಅವರನ್ನು ಸ್ಮರಿಸಬೇಕಾಗ್ತದೆ. ಕಾರಣ ನಮ್ಮ ದೇಶದ ಇತಿಹಾಸವನ್ನು ನಾವು ಬಹಳ ಚೆನ್ನಾಗಿ ಬಲ್ಲೆವು. ಕಾರಣ ಅಂಬೇಡ್ಕರ್ ಹುಟ್ಟುವುದಕ್ಕಿಂತ ಮೊದಲೇ ಇಲ್ಲಿ ಜಾತಿ ವ್ಯವಸ್ಥೆ ಮತ್ತು ಸವರ್ಣೀಯ ವ್ಯವಸ್ಥೆ, ಮನುಸ್ಮೃತಿಯನ್ನ ಜಾರಿಯಲ್ಲಿ ಈ ದೇಶದಲ್ಲಿ. ಅಂಬೇಡ್ಕರ್ ಅವರು ಅಧಿಕಾರವನ್ನ ಪಡೆದಂತಹ ಸಂದರ್ಭದಲ್ಲಿ ಅಧಿಕಾರಕ್ಕಿಂತ ಮುಂಚೆ ಒಂದು ಕೆಲಸ ಮಾಡ್ತಾರೆ. ಸಾವಿರಾರು ದಲಿತರನ್ನ ಸೇರಿಸಿಕೊಂಡು ಮಹಾಡ್ ಗೊತ್ತಿರಬಹುದು, ಮಹಾಡ್ ಎಂಬ ಒಂದು ದೊಡ್ಡ ಕೆರೆಯ ನೀರನ್ನ ಕುಡಿಯಲಿಕ್ಕೋಸ್ಕರ ಒಂದು ಜನ ಆಂದೋಲನ ಮಾಡಿ ಆ ಕೆರೆಯ ನೀರನ್ನ ಇಡೀ ದಲಿತ ಜನಾಂಗ ಕುಡಿಯುವಾಗೆ ಮಾಡ್ತಾರೆ. ಆದ್ರೆ ಈ ದೇಶದಲ್ಲಿ ಇರ್ತಕ್ಕಂತಹ ಮೇಲ್ಜಾತಿಯವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ಕೆರೆಯನ್ನ ಶುದ್ಧೀಕರಿಸ್ತಾರೆ. ಒಂದು ವೇಳೆ ಇವತ್ತು ನಾವು ನೋಡಬೇಕು, ಯಾವ ಅಮಿತ್ ಶಾ ಇದೇ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರನ್ನು ತಮ್ಮಲ್ಲಿ ಕಚ್ಚಾಡಿಕೊಂಡು ಇಂದು ನಾವೆಲ್ಲ ಒಂದು ಅಂತೇಳಿ ಏನು ಭಾಷಣ ಬಿಗಿದ್ದಾರೋ, ಇದೇ ಮನುವಾದಿಗಳು ಬ್ರಿಟಿಷರು ಬರುವುದಕ್ಕಿಂತ ಮುಂಚೆ ಇಲ್ಲಿ ಇದೇ ದಲಿತರನ್ನ, ಇದೇ ಶೋಷಿತರನ್ನ, ಇದೇ ಶೂದ್ರರನ್ನ ಯಾವತ್ತೂ ಕೂಡ ದೇವಾಲಯ ಪ್ರವೇಶಕ್ಕೆ ಮಾಡಲಿಕ್ಕೆ ಬಿಡಲಿಲ್ಲ. ಪ್ರತಿಭಟನಾ ಸಭೆಯಲ್ಲಿ ಎಸ್ಡಿಪಿಐ ಮುಖಂಡರಾದ ಇಬ್ರಾಹಿಂ ಹಾಜಿ ಸಾಗರ್, ಯಹ್ಯಾ ಕೂರ್ನಾಡ್ಕ, ಅಶ್ರಫ್ ಬಾವು, ಉದಯ್, ರಹಿಮಾನ್ ಕೂರ್ನಾಡ್ಕ, ಸಿರಾಜ್ ಕೂರ್ನಾಡ್ಕ ಮತ್ತಿತರರು ಉಪಸ್ಥಿತರಿದ್ದರು. ಅನಿಶ್, ವಿ4 ನ್ಯೂಸ್, ಪುತ್ತೂರು.